ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿಯನ್ನು ಗಳಿಸಿದ್ದಾಯಿತು. ಈಗ ಬಲಿಗಾಗಿ ಕಾದು ಕುಳಿತಿದ್ಯಾ ರಾಜಧಾನಿ ರಸ್ತೆಗಳು ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಹೌದು ಅನ್ನುವಂತೆ ಭಾಸ ಆಗುತ್ತೆ. ಯಾಕಂದ್ರೆ ಆ ರಸ್ತೆಗಳನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆಗಳು ಬಾಯಿ ತೆರೆದು ನಿಂತಿದೆ. ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಗುಂಡಿಗಳ ಸತ್ಯವನ್ನ ತೆರೆದಿಡ್ತಾ ಇದೆ ನೋಡಿ. ಖುದ್ದು DCM ಸರ್ಕಾರಿ ಮನೆ ಮುಂದೆಯೇ ಈ ಗುಂಡಿ ಇರೋದು, ಈ ರಸ್ತೆ ಇರೋದು ಬೇರೆಲ್ಲೋ ಅಲ್ಲ, ಅಥವಾ ಯಾವುದೋ ಗಲ್ಲಿಯ ರಸ್ತೆ ಅಲ್ಲ, ಮುಖ್ಯ ರಸ್ತೆ, DKಶಿ ಸರ್ಕಾರಿ ಬಂಗಲೆಗೆ ಹೋಗುವಂಥ ರಸ್ತೆ. ಪ್ರತಿನಿತ್ಯ ಅದೇ ರಸ್ತೆಯಲ್ಲಿ ಒಂದು 10 ಬಾರಿ ಓಡಾಡ್ತಾರೆ, 10 ಬಾರಿ ಅದೇ ರಸ್ತೆಯನ್ನ ಅಕ್ಕಪಕ್ಕ ನೋಡ್ತಾರೆ. ಆದರೂ ಕೂಡ ಆ ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿದೆ. ಕಿತ್ತು ಹೋಗಿರುವಂಥ ರಸ್ತೆ, ಟಾರ್ ಹಾಕದೇ ಇರುವಂಥ ರಸ್ತೆ, ಎಲ್ಲ ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿಯನ್ನು ಗಳಿಸಿದ್ದಾಯಿತು. ಈಗ ಬಲಿಗಾಗಿ ಕಾದು ಕುಳಿತಿದ್ಯಾ ರಾಜಧಾನಿ ರಸ್ತೆಗಳು ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಹೌದು ಅನ್ನುವಂತೆ ಭಾಸ ಆಗುತ್ತೆ. ಯಾಕಂದ್ರೆ ಆ ರಸ್ತೆಗಳನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆಗಳು ಬಾಯಿ ತೆರೆದು ನಿಂತಿದೆ. ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಗುಂಡಿಗಳ ಸತ್ಯವನ್ನ ತೆರೆದಿಡ್ತಾ ಇದೆ ನೋಡಿ. ಖುದ್ದು DCM ಸರ್ಕಾರಿ ಮನೆ ಮುಂದೆಯೇ ಈ ಗುಂಡಿ ಇರೋದು, ಈ ರಸ್ತೆ ಇರೋದು ಬೇರೆಲ್ಲೋ ಅಲ್ಲ, ಅಥವಾ ಯಾವುದೋ ಗಲ್ಲಿಯ ರಸ್ತೆ ಅಲ್ಲ, ಮುಖ್ಯ ರಸ್ತೆ, DKಶಿ ಸರ್ಕಾರಿ ಬಂಗಲೆಗೆ ಹೋಗುವಂಥ ರಸ್ತೆ. ಪ್ರತಿನಿತ್ಯ ಅದೇ ರಸ್ತೆಯಲ್ಲಿ ಒಂದು 10 ಬಾರಿ ಓಡಾಡ್ತಾರೆ, 10 ಬಾರಿ ಅದೇ ರಸ್ತೆಯನ್ನ ಅಕ್ಕಪಕ್ಕ ನೋಡ್ತಾರೆ. ಆದರೂ ಕೂಡ ಆ ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿದೆ. ಕಿತ್ತು ಹೋಗಿರುವಂಥ ರಸ್ತೆ, ಟಾರ್ ಹಾಕದೇ ಇರುವಂಥ ರಸ್ತೆ, ಎಲ್ಲ ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿಯನ್ನು ಗಳಿಸಿದ್ದಾಯಿತು. ಈಗ ಬಲಿಗಾಗಿ ಕಾದು ಕುಳಿತಿದ್ಯಾ ರಾಜಧಾನಿ ರಸ್ತೆಗಳು ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಹೌದು ಅನ್ನುವಂತೆ ಭಾಸ ಆಗುತ್ತೆ. ಯಾಕಂದ್ರೆ ಆ ರಸ್ತೆಗಳನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆಗಳು ಬಾಯಿ ತೆರೆದು ನಿಂತಿದೆ. ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಗುಂಡಿಗಳ ಸತ್ಯವನ್ನ ತೆರೆದಿಡ್ತಾ ಇದೆ ನೋಡಿ. ಖುದ್ದು DCM ಸರ್ಕಾರಿ ಮನೆ ಮುಂದೆಯೇ ಈ ಗುಂಡಿ ಇರೋದು, ಈ ರಸ್ತೆ ಇರೋದು ಬೇರೆಲ್ಲೋ ಅಲ್ಲ, ಅಥವಾ ಯಾವುದೋ ಗಲ್ಲಿಯ ರಸ್ತೆ ಅಲ್ಲ, ಮುಖ್ಯ ರಸ್ತೆ, DKಶಿ ಸರ್ಕಾರಿ ಬಂಗಲೆಗೆ ಹೋಗುವಂಥ ರಸ್ತೆ. ಪ್ರತಿನಿತ್ಯ ಅದೇ ರಸ್ತೆಯಲ್ಲಿ ಒಂದು 10 ಬಾರಿ ಓಡಾಡ್ತಾರೆ, 10 ಬಾರಿ ಅದೇ ರಸ್ತೆಯನ್ನ ಅಕ್ಕಪಕ್ಕ ನೋಡ್ತಾರೆ. ಆದರೂ ಕೂಡ ಆ ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿದೆ. ಕಿತ್ತು ಹೋಗಿರುವಂಥ ರಸ್ತೆ, ಟಾರ್ ಹಾಕದೇ ಇರುವಂಥ ರಸ್ತೆ, ಎಲ್ಲ ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿಯನ್ನು ಗಳಿಸಿದ್ದಾಯಿತು. ಈಗ ಬಲಿಗಾಗಿ ಕಾದು ಕುಳಿತಿದ್ಯಾ ರಾಜಧಾನಿ ರಸ್ತೆಗಳು ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಹೌದು ಅನ್ನುವಂತೆ ಭಾಸ ಆಗುತ್ತೆ. ಯಾಕಂದ್ರೆ ಆ ರಸ್ತೆಗಳನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆಗಳು ಬಾಯಿ ತೆರೆದು ನಿಂತಿದೆ. ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಗುಂಡಿಗಳ ಸತ್ಯವನ್ನ ತೆರೆದಿಡ್ತಾ ಇದೆ ನೋಡಿ. ಖುದ್ದು DCM ಸರ್ಕಾರಿ ಮನೆ ಮುಂದೆಯೇ ಈ ಗುಂಡಿ ಇರೋದು, ಈ ರಸ್ತೆ ಇರೋದು ಬೇರೆಲ್ಲೋ ಅಲ್ಲ, ಅಥವಾ ಯಾವುದೋ ಗಲ್ಲಿಯ ರಸ್ತೆ ಅಲ್ಲ, ಮುಖ್ಯ ರಸ್ತೆ, DKಶಿ ಸರ್ಕಾರಿ ಬಂಗಲೆಗೆ ಹೋಗುವಂಥ ರಸ್ತೆ. ಪ್ರತಿನಿತ್ಯ ಅದೇ ರಸ್ತೆಯಲ್ಲಿ ಒಂದು 10 ಬಾರಿ ಓಡಾಡ್ತಾರೆ, 10 ಬಾರಿ ಅದೇ ರಸ್ತೆಯನ್ನ ಅಕ್ಕಪಕ್ಕ ನೋಡ್ತಾರೆ. ಆದರೂ ಕೂಡ ಆ ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿದೆ. ಕಿತ್ತು ಹೋಗಿರುವಂಥ ರಸ್ತೆ, ಟಾರ್ ಹಾಕದೇ ಇರುವಂಥ ರಸ್ತೆ, ಎಲ್ಲ ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿಯನ್ನು ಗಳಿಸಿದ್ದಾಯಿತು. ಈಗ ಬಲಿಗಾಗಿ ಕಾದು ಕುಳಿತಿದ್ಯಾ ರಾಜಧಾನಿ ರಸ್ತೆಗಳು ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಹೌದು ಅನ್ನುವಂತೆ ಭಾಸ ಆಗುತ್ತೆ. ಯಾಕಂದ್ರೆ ಆ ರಸ್ತೆಗಳನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ.
ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆಗಳು ಬಾಯಿ ತೆರೆದು ನಿಂತಿದೆ. ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಗುಂಡಿಗಳ ಸತ್ಯವನ್ನ ತೆರೆದಿಡ್ತಾ ಇದೆ ನೋಡಿ. ಖುದ್ದು DCM ಸರ್ಕಾರಿ ಮನೆ ಮುಂದೆಯೇ ಈ ಗುಂಡಿ ಇರೋದು, ಈ ರಸ್ತೆ ಇರೋದು ಬೇರೆಲ್ಲೋ ಅಲ್ಲ, ಅಥವಾ ಯಾವುದೋ ಗಲ್ಲಿಯ ರಸ್ತೆ ಅಲ್ಲ, ಮುಖ್ಯ ರಸ್ತೆ, DKC ಸರ್ಕಾರಿ ಬಂಗಲೆಗೆ ಹೋಗುವಂಥ ರಸ್ತೆ. ಪ್ರತಿನಿತ್ಯ ಅದೇ ರಸ್ತೆಯಲ್ಲಿ ಒಂದು 10 ಬಾರಿ ಓಡಾಡ್ತಾರೆ, 10 ಬಾರಿ ಅದೇ ರಸ್ತೆಯನ್ನ ಅಕ್ಕಪಕ್ಕ ನೋಡ್ತಾರೆ. ಆದರೂ ಕೂಡ ಆ ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿದೆ. ಕಿತ್ತು ಹೋಗಿರುವಂಥ ರಸ್ತೆ, ಟಾರ್ ಹಾಕದೇ ಇರುವಂಥ ರಸ್ತೆ, ಎಲ್ಲ ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ, ಕೆಲವು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿಯನ್ನು ಗಳಿಸಿದ್ದಾಯಿತು. ಈಗ ಬಲಿಗಾಗಿ ಕಾದು ಕುಳಿತಿದ್ಯಾ ರಾಜಧಾನಿ ರಸ್ತೆಗಳು ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಹೌದು ಅನ್ನುವಂತೆ ಭಾಸ ಆಗುತ್ತೆ. ಯಾಕಂದರೆ ಆ ರಸ್ತೆಗಳನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆಗಳು ಬಾಯಿ ತೆರೆದು ನಿಂತಿದೆ. ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಗುಂಡಿಗಳ ಸತ್ಯವನ್ನ ತೆರೆದಿಡ್ತಾ ಇದೆ ನೋಡಿ. ಖುದ್ದು DCM ಸರ್ಕಾರಿ ಮನೆ ಮುಂದೆಯೇ ಈ ಗುಂಡಿ ಇರೋದು, ಈ ರಸ್ತೆ ಇರೋದು ಬೇರೆಲ್ಲೋ ಅಲ್ಲ, ಅಥವಾ ಯಾವುದೋ ಗಲ್ಲಿಯ ರಸ್ತೆ ಅಲ್ಲ, ಮುಖ್ಯ ರಸ್ತೆ, DKC ಸರ್ಕಾರಿ ಬಂಗಲೆಗೆ ಹೋಗುವಂಥ ರಸ್ತೆ. ಪ್ರತಿನಿತ್ಯ ಅದೇ ರಸ್ತೆಯಲ್ಲಿ ಒಂದು 10 ಬಾರಿ ಓಡಾಡ್ತಾರೆ, 10 ಬಾರಿ ಅದೇ ರಸ್ತೆಯನ್ನ ಅಕ್ಕಪಕ್ಕ ನೋಡ್ತಾರೆ. ಆದರೂ ಕೂಡ ಆ ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿದೆ. ಕಿತ್ತು ಹೋಗಿರುವಂಥ ರಸ್ತೆ, ಟಾರ್ ಹಾಕದೇ ಇರುವಂಥ ರಸ್ತೆ, ಎಲ್ಲ ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ, ಕೆಲವು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿಯನ್ನು ಗಳಿಸಿದ್ದಾಯಿತು. ಈಗ ಬಲಿಗಾಗಿ ಕಾದು ಕುಳಿತಿದ್ಯಾ ರಾಜಧಾನಿ ರಸ್ತೆಗಳು ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಹೌದು ಅನ್ನುವಂತೆ ಭಾಸ ಆಗುತ್ತೆ. ಯಾಕಂದರೆ ಆ ರಸ್ತೆಗಳನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆಗಳು ಬಾಯಿ ತೆರೆದು ನಿಂತಿದೆ. ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಗುಂಡಿಗಳ ಸತ್ಯವನ್ನ ತೆರೆದಿಡ್ತಾ ಇದೆ ನೋಡಿ. ಖುದ್ದು DCM ಸರ್ಕಾರಿ ಮನೆ ಮುಂದೆಯೇ ಈ ಗುಂಡಿ ಇರೋದು, ಈ ರಸ್ತೆ ಇರೋದು ಬೇರೆಲ್ಲೋ ಅಲ್ಲ, ಅಥವಾ ಯಾವುದೋ ಗಲ್ಲಿಯ ರಸ್ತೆ ಅಲ್ಲ, ಮುಖ್ಯ ರಸ್ತೆ, DKC ಸರ್ಕಾರಿ ಬಂಗಲೆಗೆ ಹೋಗುವಂಥ ರಸ್ತೆ. ಪ್ರತಿನಿತ್ಯ ಅದೇ ರಸ್ತೆಯಲ್ಲಿ ಒಂದು 10 ಬಾರಿ ಓಡಾಡ್ತಾರೆ, 10 ಬಾರಿ ಅದೇ ರಸ್ತೆಯನ್ನ ಅಕ್ಕಪಕ್ಕ ನೋಡ್ತಾರೆ. ಆದರೂ ಕೂಡ ಆ ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿದೆ. ಕಿತ್ತು ಹೋಗಿರುವಂಥ ರಸ್ತೆ, ಟಾರ್ ಹಾಕದೇ ಇರುವಂಥ ರಸ್ತೆ, ಎಲ್ಲ ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ.